ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಬಿಸಿಲಿನ ತಾಪಕ್ಕೆ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ದರೆ ಈ ಜ್ಯೂಸನ್ನ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಜ್ಯೂಸು ತುಂಬ ಸಖತ್ತಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದರೂ ಅತಿ ಕಡಿಮೆ ಸಮಯದಲ್ಲಿ ಕೂಡ ಇದನ್ನು ನೀವು ಮಾಡಿಕೊಂಡು ಕೊಡ್ಬೋದು, ಮಾಡಿ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗಿದ್ದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಖರ್ಜೂರ ತೊಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಖರ್ಜೂರ ಮಿಕ್ಸಿ ಆದಮೇಲೆ ಇಲ್ಲಿ ಗೋಡಂಬಿ ಹಾಕಿದ್ದೀನಿ ನಾನು, ಮತ್ತು ಇಲ್ಲಿ ಬಾದಾಮ್ ಕೂಡ ಹಾಕಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ನೋಡಿ ಮತ್ತೆ ಒಂದು ಹಣ್ಣು ಕೂಡ ಆ್ಯಪಲ್ಲು ಕಟ್ ಮಾಡಿ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಆದಮೇಲೆ ನಾನು ಇಲ್ಲಿ ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲೇ ತೊಗೊಳ್ಳಿ. ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಆಗಿರೋದನ್ನ ನಾನು ಒಂದು ಬೌಲಲ್ಲಿ ಇವಾಗ ತೆಗಿತಾ ಇದ್ದೀನಿ. ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇವಾಗ ಅದೇ ಬೌಲಲ್ಲಿ ನಾನು ಐಸ್ ಕ್ಯೂಬ್ ಕೂಡ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 3-4 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಇನ್ನು ಅರ್ಧ ಗ್ಲಾಸ್ ಹಾಲು ಉಳಿದಿತ್ತಲ್ಲ, ಆ ಅರ್ಧ ಗ್ಲಾಸ್ ಹಾಲು ಕೂಡ ಇದಕ್ಕೆ ನಾನು ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೇ ಬೌಲಲ್ಲಿ ನಾನು ಒಣ ದ್ರಾಕ್ಷಿ ಕೂಡ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿಲಿನ ತಾಪಕ್ಕೆ ಈ ಥರನೇ ಕೋಲ್ಡಾಗಿರೋದು ಮಾಡಿ ಕುಡಿದ್ಬಿಟ್ಟು ಹೇಗಿತ್ತು ಏನು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ಥರ ರೆಸಿಪಿ ನಿಮಗೆ ಮತ್ತೆ ಬೇಕು ಅಂದರೂ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ. ಇವಾಗ ಡ್ರೈ ಫ್ರೂಟ್ ಜ್ಯೂಸ್ ರೆಡಿ ಇದೆ. ನಾನು ಗ್ಲಾಸಲ್ಲಿ ಸರ್ವ್ ಮಾಡಿದ್ದೀನಿ. ಇದೇ ಗ್ಲಾಸ್ಗೆ ನೋಡಿ ನಾನು ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಐಸ್ ಕ್ಯೂಬ್ನ ಹಾಕ್ತಾಯಿದ್ದೀನಿ. ನಾನು ಮಾಡಿರೋ ಜ್ಯೂಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.